ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ವಿಜಯಲಕ್ಷ್ಮಿ ವಾಸುದೇವ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಆಷಾಢ ಮಾಸ, ಶುಕ್ಲಪಕ್ಷ, ಬಿದಿಗೆ, ಆಶ್ಲೇಷ ನಕ್ಷತ್ರ, ದಿನಾಂಕ 16/7/2026 ಗುರುವಾರ. ಮುಖ್ಯಾಂಶಗಳು: ಆಷಾಢ ನವರಾತ್ರಿ ಉತ್ಸವ, ವಿಶ್ವ ಜನಸಂಖ್ಯಾ ದಿನಾಚರಣೆ. ಸುದ್ದಿಯ ವಿವರ. ಮೆಣಸೆ ಗ್ರಾಮ ಪಂಚಾಯಿತಿಯ ಕುಂತೂರು ಗ್ರಾಮದ ದೊಡ್ಡಹೊನ್ನೆ ಶ್ರೀ ವಾರಾಹಿ ಅಮ್ಮನವರ ದೇವಸ್ಥಾನದಲ್ಲಿ ಆಷಾಢ ನವರಾತ್ರಿ ಉತ್ಸವವು ಬುಧವಾರದಿಂದ ಆರಂಭಗೊಂಡಿದೆ. ಆಷಾಢ ಶುದ್ಧ ಪಾಡ್ಯದಿಂದ ನವಮಿಯವರೆಗೆ ನವರಾತ್ರಿ ಉತ್ಸವವು ಏರ್ಪಡಿಸಲಾಗಿದ್ದು, ದೇವಸ್ಥಾನವನ್ನು ಉತ್ಸವದ ಅಂಗವಾಗಿ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಬೆಳಗ್ಗೆ ವಾರಾಹಿ ಅಮ್ಮನವರಿಗೆ ಕಲ್ಪೋಕ್ತ ಪೂಜೆ, ಪಂಚಾಮೃತ ಅಭಿಷೇಕ, ಪವಮಾನ ಅಭಿಷೇಕ, ಮಹಾಮಂಗಳಾರತಿ, ಸುಹಾಸಿನಿ ಪೂಜೆ ನಡೆಯಿತು. ದೇವಸ್ಥಾನದ ಎದುರು ತಳಿರು ತೋರಣ, ಬಾಳೆಕಂಬ ಹಾಗೂ ರಂಗೋಲಿ ಹಾಕಿ ಅಲಂಕರಿಸಲಾಗಿತ್ತು. ವಿವಿಧ ಧಾರ್ಮಿಕ ಕಾರ್ಯಕ್ರಮ ಬೆಳಗ್ಗೆ ವಿಘ್ನ ನಿವಾರಕ ಶ್ರೀ ಗಣಪತಿ ಪೂಜೆಯೊಂದಿಗೆ ಆರಂಭಗೊಂಡಿತ್ತು. 2 ಪ್ರತ್ಯೇಕ ವಿಭಾಗದಲ್ಲಿ ಹೋಮ ಹವನ ಹಾಗೂ ಮತ್ತೊಂದೆಡೆ ಪಾರಾಯಣಕ್ಕೆ ವ್ಯವಸ್ಥೆಗೊಳಿಸಲಾಗಿತ್ತು. 30ಕ್ಕೂ ಹೆಚ್ಚು ಋತ್ವಿಜರ ತಂಡ ಧಾರ್ಮಿಕ ಕಾರ್ಯಕ್ರಮ ನಡೆಸಿದರು. ಸಹಸ್ರ ಮೋದಕ ಗಣಹೋಮ ನಡೆಯಿತು. ಶ್ರೀಮಠದ ಪ್ರವಚನ ಮಂದಿರದ ಭಜನಾ ಮಂಡಳಿಯಿಂದ ಭಜನೆ ನಡೆಯಿತು. ಸಾಮೂಹಿಕ ಅನ್ನ ಸಂತರ್ಪಣೆ ನಡೆಯಿತು. ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ನಾಗಭೂಷಣ ಭಟ್, ಪ್ರಸನ್ನ ಭಟ್, ಸುಬ್ರಹ್ಮಣ್ಯ ಭಟ್, ವೆಂಕಟೇಶ ಭಟ್, ಶ್ರೀನಿವಾಸ ಭಟ್, ಗೋಪಾಲ ಭಟ್, ಸುರೇಶ್ ಭಟ್ ಶಿಡ್ಲೆ, ದೊಡ್ಡಾನೆ ಗಿರೀಶ್ ಭಟ್, ಭಂಡ್ಲಾಪುರ ಶ್ರೀಧರ್ ರಾವ್, ವಿಜಯಲಕ್ಷ್ಮಿ ವಿಶ್ವೇಶ್ವರ, ವೈಷ್ಣವಿ ಇತರರು ಇದ್ದರು. ಯುವಜನರ ಆಶಯಗಳನ್ನು ಈಡೇರಿಸುವುದೇ ಜನಸಂಖ್ಯಾ ದಿನದ ಆಚರಣೆಯ ಉದ್ದೇಶವಾಗಬೇಕು ಎಂದು ಸರಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಎಚ್.ಎ. ಪ್ರಕಾಶ್ ಹೇಳಿದರು. ವಿದ್ಯಾನಗರದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ರೋಟರಿ ಕ್ಲಬ್ ಮತ್ತು ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆ ಬುಧವಾರ ಏರ್ಪಡಿಸಿದ್ದ ವಿಶ್ವ ಜನಸಂಖ್ಯಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಭಾರತ 65% ಯುವ ಜನಾಂಗವಿರುವ ದೇಶವಾಗಿದೆ. ಮಾನವ ಸಂಪನ್ಮೂಲ ಸಚಿವಾಲಯವು ದೇಶದ ಸಂಪತ್ತನ್ನಾಗಿ ರೂಪಿಸಲು ಹಲವಾರು ಯೋಜನೆ ಹೊಂದಬೇಕು ಎಂದರು. ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲ ಕೆಸಿ ನಾಗೇಶ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿಶ್ವದ ಜನಸಂಖ್ಯೆ ನಮಗೆ ಯಾವ ರೀತಿಯಲ್ಲಿ ಅನುಕೂಲವನ್ನು ಒದಗಿಸುತ್ತಿದೆ ಎಂಬ ಅಧ್ಯಯನವನ್ನು ಮಾನವ ಸಂಪನ್ಮೂಲ ಇಲಾಖೆ ವತಿಯಿಂದ ನಡೆಸಬೇಕಾಗುತ್ತದೆ. ದೇಶದ ಯಾವ ಪ್ರದೇಶದಲ್ಲಿ ಜನಸಂಖ್ಯೆ ಹಂಚಿಕೆಯಾಗಿದೆ ಎಂಬುದನ್ನು ಸಮೀಕ್ಷೆ ಮೂಲಕ ತಿಳಿದು ಅದಕ್ಕೆ ತಕ್ಕಂತೆ ದೇಶದ ಆಡಳಿತದ ನಿರ್ವಹಣೆಯಾಗಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ ಅಧ್ಯಕ್ಷ ಎಸ್. ಸುರೇಶ್ ಸುಮಿತ್ ಇದ್ದರು. ಇಂದಿನ ಕಾರ್ಯಕ್ರಮ ಶ್ರೀ ವಾರಾಹಿ ಅಮ್ಮನವರ ಆಷಾಢ ನವರಾತ್ರಿ ಮಹೋತ್ಸವ. ಆಷಾಢ ಶುದ್ಧ ಬಿದಿಗೆ ಶ್ರೀ ಗಾಯತ್ರಿ ಹೋಮ ಬೆಳಗ್ಗೆ 8ರಿಂದ, ಸಾಮೂಹಿಕ ಶ್ರೀ ಚಂಡಿಕಾ ಪಾರಾಯಣ, ಭಜನೆ ಭಜನಾ ಮಂಡಳಿ ಜಯಂತಿ ನಾಗರಾಜ್ ಭಜನಾ ಮಂಡಳಿಯಿಂದ ಮಧ್ಯಾಹ್ನ 2:30. ಸ್ಥಳ ದೊಡ್ಡಹೊನ್ನೆ ಶ್ರೀ ವಾರಾಹಿ ಅಮ್ಮನವರ ದೇವಸ್ಥಾನ. ಜಾಹೀರಾತು: ರಾಮೇಶ್ವರ, ಕನ್ಯಾಕುಮಾರಿ, ಮಧುರೈ 5 ದಿನದ ದಕ್ಷಿಣ ಭಾರತ ಯಾತ್ರೆ ಜುಲೈ 24ರಿಂದ. ಸಂಪರ್ಕಿಸಿ 6362900210. ಪ್ರಧಾನ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಸ್ವಾತಿ ಎಂಎಸ್ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸಪ್ ಮಾಡಿ. ವಂದನೆಗಳು.